ಎಲ್ರಿಗೂ ನಮಸ್ಕಾರ. ಇವತ್ತಿನ ಮುದ್ದು ಸೊಸೆ ಸೀರಿಯಲ್ ಶುರುನಲ್ಲಿ ಭದ್ರ ಸರ್ವನ ಮೆಡಿಕಲ್ ಶಾಪ್ಗೆ ಕರ್ಕೊಂಡು ಹೋಗಿರ್ತಾನೆ. ವಾಪಸ್ ಮನೆ ಕರ್ಕೊಂಡು ಬಂದು ಬಿಡ್ತಾನೆ. ನಿಲ್ಲಿಸ್ಬಿಟ್ಟು ಸರು ಹತ್ರ ಸಾರಿ ಕೇಳ್ತಾನೆ. ನಾನು ಎಷ್ಟೇ ಕೋಪವಾಗಿ ಮಾತಾಡಿದ್ರು ಸಹ ನೀನು ತಾಳ್ಮೆಯಿಂದ ಮಾತಾಡಿದೆ, ನಾನು ತಪ್ಪಾಗಿ ಮಾತಾಡ್ಬಿಟ್ಟೆ ಅಂತ ಹೇಳಿ ಸರು ಹತ್ರ ಭದ್ರ ಕ್ಷಮೆ ಕೇಳ್ತಾನೆ. ಅದಕ್ಕೆ ಪರವಾಗಿಲ್ಲ ಬಾವ, ನೀವಾಗಿದ್ದಕ್ಕೆ ನಾನು ತಾಳ್ಮೆ ತಗೊಂಡಿದ್ದೀನಿ, ಬೇರೆಯವ್ರ ಹತ್ರ ಆಗಿದ್ದರೆ ನಾನು ನಿಮ್ಗಿಂತ ಕೋಪವಾಗೇ ಮಾತಾಡ್ತಿದ್ದೆ, ಪರವಾಗಿಲ್ಲ ಬಿಡಿ ಬಾವ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ಭದ್ರ ನೆಕ್ಸ್ಟ್ ಟೈಮು ನಿನಗೆ ಏನೇ ಸಹಾಯ ಬೇಕಾಗಿದ್ದರೂ ನನ್ನ ಹತ್ರ ಕೇಳು, ನಾನು ನಿಮ್ಮಕ್ಕ ಒಂದಾಗ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೆ ನಾನು ಮಾತ್ರ ಯಾವತ್ತೂ ಸಹ ನಿನಗೆ ಬಾವಾಗೇ ಇರ್ತೀನಿ ಅಂತ ಹೇಳಿ ಭದ್ರ ಹೇಳ್ತಾನೆ. ಇದನ್ನು ಮನೆ ಒಳಗಡೆ ಕುತ್ಕೊಂಡು ವಿದ್ಯಾ ಕೇಳಿಸ್ಕೊತಾ ಇರ್ತಾಳೆ. ಇನ್ನು ವಿದ್ಯಾ ಸರುನ ಕೂಗ್ಬಿಟ್ಟು, ಏನು ಸರು, ನಿಂದು ಭಾವನ ಮಧ್ಯೆ ಆ ಪ್ರೀತಿ ಉಕ್ಕಿ ಹರಿಯೋ ಥರ ಇತ್ತು ಅಂತ ಹೇಳಿ ಕೇಳಿದ್ದಕ್ಕೆ ಸರು, ಏನು ಕದ್ದು ಕೇಳಿಸ್ಕೊತಾ ಇದೆಯಾ ಅಂತ ಹೇಳಿ ಕೇಳ್ತಾಳೆ. ಇಲ್ಲ, ನಾನೇನು ರಾಜಾರೋಷವಾಗಿ ಕೇಳಿಸ್ಕೊತಾ ಇದ್ನಲ್ಲ ಅಂತ ಹೇಳಿ ವಿದ್ಯೆ ಉತ್ತರ ಕೊಡ್ತಾಳೆ. ಕೇಳಿಸ್ಕೊಂಡಲ್ಲ ಮತ್ತಿನ್ನೇನು ಅಂತ ಹೇಳಿ ಸರು ಹೇಳ್ತಾಳೆ ವಿದ್ಯೆನ ಹತ್ರ. ಆದ್ರೂ ಏನು ವಿಷಯ, ಸಾನೆ ಪ್ರೀತಿ ಹರಿತಿತ್ತಲ್ಲ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಅಂತ ಹೇಳಿ ವಿದ್ಯಾ ಹೇಳ್ತಾಳೆ. ಅದಕ್ಕೆ ಸರು, ನಂದು ಭಾವನ ಮಧ್ಯೆ ಸಾನೆ ವಿಷಯ ಇರುತ್ತೆ, ನಿನಗೆ ಅವರು ನನ್ನ ಮೇಲೆ ಕಾಳಜಿ ಪ್ರೀತಿ ತೋರಿಸಿದ್ದಕ್ಕೆ ಹೊಟ್ಟೆ ಉರಿದ್ಬಿಡ್ತೇನೋ ಅಂತ ಹೇಳಿ ಸರು ಉತ್ತರ ಕೊಡ್ತಾಳೆ. ಅದಕ್ಕೆ ವಿದ್ಯಾ, ಹೊಟ್ಟೆ ಉರಿನ ನನಗ, ಹಾಗಾದರೆ ನಿಮ್ಮ ಭಾವನ್ನ ಮದುವೆ ಆಗು, ನನಗೇನು ಆಗಬೇಕಾಗಿಲ್ಲ ಅಂತ ಹೇಳಿ ವಿದ್ಯಾ ಹೇಳಿದ್ದಕ್ಕೆ ಸರು, ಹೌದಾ, ಹಾಗಾದರೆ ನನ್ನ ಭಾವನ ಮದುವೆ ಆಗಲಾ ಅಂತ ಹೇಳಿ ಸರು ಹೇಳ್ತಾಳೆ. ಆಗ ಅಂದ ತಕ್ಷಣ ವಿದ್ಯೆಗೆ ಕೋಪ ಬಂದು ಬೈಯೋದಕ್ಕೆ ಹೋಗ್ತಾಳೆ. ಸರು ಓಡೋಗ್ಬಿಡ್ತಾಳೆ. ಇನ್ನು ಸಾವಿತ್ರಿ ಮತ್ತು ಸಾವಿತ್ರಿ ಮಗಳು ವಿನಂತಿ ಇಬ್ಬರು ಸಹ ಈಶ್ವರಿ ಹತ್ರ ಬಂದು, ನಾವೆಲ್ಲ ಟ್ರಿಪ್ಗೆ ಹೋಗ್ತಾ ಇದ್ದೀವಿ, ನೀವು ಇಲ್ಲೇ ಗುಡಿಸ್ಲಲ್ಲೇ ಇರಿ ಅಂತ ಹೇಳಿ ಚುಚ್ಚು ಮಾತುಗಳನ್ನ ಆಡೋದಕ್ಕೋಸ್ಕರ ಬಂದಿದ್ದಾರೆ. ನಾವು 3 ದಿನ ಎಂಜಾಯ್ ಮಾಡ್ಕೊಂಡು ಬರೋಕ್ಕೆ ಮನೆಯವರೆಲ್ಲರೂ ಹೋಗ್ತಾ ಇದ್ದೀವಿ ಅಂತ ಹೇಳಿ ಕೊಚ್ಕೊತಿದ್ದಾರೆ. ನಾವಿನ್ನೂ ಬಟ್ಟೆ ಎಲ್ಲ ರೆಡಿ ಮಾಡ್ಕೋಬೇಕು, ಅದಕ್ಕೆ ನಾವಿನ್ನು ಬರ್ತೀವಿ ಅಂತ ಹೇಳಿ ಅವ್ರಿಗೆ ಹೊಟ್ಟೆ ಉರಿಸ್ಬೇಕು ಅಂತಲೇ ಅಲ್ಲಿಗೆ ಬಂದಿದ್ದಾರೆ ಅವರು. ಇನ್ನು ಅವ್ರಿಗೆ ಹೊಟ್ಟೆ ಉರಿಸ್ಬಿಟ್ಟು ಹೋದ್ಮೇಲೆ ಚಿತ್ರ ಅಮ್ಮನ ಹತ್ರ ಈಶ್ವರಿ ಹತ್ರ, ನಾವು ಅವ್ರ ಕುಟೆ ಹೋಗೋಕೆ ಆಗಿಲ್ವೇ ಅಮ್ಮ ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ಈಶ್ವರಿ, ಅದು ಯಾಕೆ ಆಗೋದಿಲ್ಲ, ನಾನು ನಿಮ್ಮ ಅಪ್ಪನ ಹತ್ರ ಹೇಳಿ ಒಪ್ಪಿಸ್ತೀನಿ, ಸುಮ್ಮನಿರು ಅಂತ ಹೇಳಿ ಚಿತ್ರನಿಗೆ ಸಮಾಧಾನ ಮಾಡ್ತಾಳೆ. ಇನ್ನು ಗೋವಿಂದ ಆ ಕಡೆಯಿಂದ ಬರ್ತಾ ಇರೋದನ್ನ ನೋಡ್ಬಿಟ್ಟು ಚಿತ್ರ, ಅವ್ವ ಬೇಗ ಬಾ, ಅಪ್ಪಯ್ಯ ಬರ್ತಾ ಇದ್ದಾರೆ, ಅವ್ರ ಹತ್ರ ಮಾತಾಡುವಂತೆ ಅಂತ ಹೇಳಿ ಈಶ್ವರಿನ ಕರಿತಿದ್ದಾಳೆ. ಇನ್ನು ಈಶ್ವರಿ ಗೋವಿಂದ ಬಂದ ತಕ್ಷಣ, ನೀವೆಲ್ಲರೂ 3 ದಿನ ಕ್ಯಾಂಪಸ್ ಅಂತಲ್ಲಿ ಹೋಗ್ತಿದ್ದೀರಲ್ಲ, ನಮ್ಮನ್ನ ಮನೆಯವರು ಅಂತ ಹೇಳಿ ಮರೆತುಬಿಟ್ರಾ ಅಂತ ಹೇಳಿ ಈಶ್ವರಿ ಕೇಳಿದ್ದಕ್ಕೆ ಗೋವಿಂದ, ನೀವು ಮನೆಯವರು ಅಂತ ಹೇಳೋದಕ್ಕೆ ನಿಮಗೆ ಮುಖ ಇದ್ದತೆ, ನಿಮಗೆ ನಾಚಿಕೆ ಆಗೋದಿಲ್ವಾ ಅಂತ ಹೇಳಿ ಗೋವಿಂದ ಈಶ್ವರಿಗೆ ಬೈತಾನೆ. ಅದಕ್ಕೆ ಶೆಡ್ಡಲ್ಲಿರೋರೆಲ್ಲ ನಿಮ್ಮ ಮನೆಯವರಲ್ಲ ಅಂತ ಹೇಳಿದ ಮೇಲೆ ವಿದ್ಯಾ, ಸಾವಿತ್ರಿ ಇವರೆಲ್ಲ ಶೆಡ್ಡಲ್ಲಿ ಇದ್ದವರು ತಾನೇ, ಅವರೆಲ್ಲ ನಿಮ್ಮ ಮನೆಯವ್ರು ಹೆಂಗಾಗ್ತಾರೆ ಅಂತ ಹೇಳಿ ಈಶ್ವರಿ ಗೋವಿಂದಂಗೆ ಕೇಳ್ತಾಳೆ. ಎಲ್ರಿಗೂ ನ್ಯಾಯ ಒಂದೇ ಥರ ಇರಬೇಕು ಅಂತ ಹೇಳಿ ಈಶ್ವರಿ ಹೇಳಿದ್ದಕ್ಕೆ ಗೋವಿಂದ, ಅವ್ರನ್ನ ಅಣ್ಣ ಕ್ಷಮಿಸಿ ಒಳಗಡೆ ಸೇರಿಸ್ಕೊಂಡಿರೋದು, ನಿಮ್ಮನ್ನು ಯಾವತ್ತು ಅಣ್ಣ ಕ್ಷಮಿಸ್ಬಿಟ್ಟು ಒಳಗಡೆ ಸೇರಿಸ್ಕೊಂತಾರೆ ಆವಾಗ ಒಪ್ಕೊಂತೀವಿ ನಿಮ್ಮನ್ನ ಮನೆಯವರು ಅಂತ ಹೇಳಿ, ಅಲ್ಲಿವರೆಗೂ ನೀವು ಗುಡಿಸ್ಲಲ್ಲೇ ಇರಿ ಅಂತ ಹೇಳಿ ಹೇಳ್ತಾರೆ ಗೋವಿಂದ. ನಿಮ್ಮ ತಪ್ಪಿನವರು ನಿಮಗೆ ಆಗ ಗಂಟ ನಿಮಗೆ ಇದೇ ಶಿಕ್ಷೆ ಅಂತ ಹೇಳಿ ಗೋವಿಂದ ಈಶ್ವರಿ ಹತ್ರ ಹೇಳಿದ್ದಕ್ಕೆ ಚಿತ್ರ, ನೀವೇನಾದರೂ ನಮ್ಮನ್ನ ಕರ್ಕೊಂಡು ಹೋಗಲಿಲ್ಲ ಅಂದರೆ ಅಪ್ಪ ಗಾಡಿಗೆ ಅಡ್ಡ ಮಲ್ಕೊಬಿಡ್ತೀನಿ ಅಷ್ಟೇಯ ಅಂತ ಹೇಳಿ ಚಿತ್ರ ಹೇಳ್ತಾಳೆ. ಅದಕ್ಕೆ ಗೋವಿಂದ, ಅಡ್ಡ ಮಲಗ್ದವ್ರನ್ನ ಹೆಂಗೆ ಎತ್ತಿ ಆ ಕಡೆ ಬಿಸಾಕ್ಬಿಟ್ಟು ಹೋಗಬೇಕು ಅಂತ ನಮಗೆ ಗೊತ್ತೈತೆ ಅಂತ ಹೇಳಿ ಗೋವಿಂದ ಚಿತ್ರ ಹತ್ರ ಹೇಳ್ತಾನೆ. ಇನ್ನು ಇಷ್ಟೆಲ್ಲ ಹೇಳಿದ ಮೇಲೂ ನಮ್ಮನ್ನ ಬಿಟ್ಬಿಟ್ಟು ಹೋದ್ರಿ ಅಂದ್ಕೊಳ್ಳಿ, ಅಲ್ಲಿಂದ ಬಂದ ಮೇಲೆ ನಮ್ಮ ಹೆಣ ನೋಡಬೇಕಾಯ್ತಿದೆ ಅಂತ ಹೇಳಿ ಈಶ್ವರಿ ಗೋವಿಂದಂಗೆ ಎದುರಿಸ್ತಾಳೆ. ಅದಕ್ಕೆ ಗೋವಿಂದ ಅಣ್ಣನ ತಾವ ಮಾತಾಡಿ ನೋಡ್ತೀನಿ ಅಂತ ಹೇಳಿ ಹೊರಡ್ತಾನೆ. ಇನ್ನು ಅಜ್ಜಮ್ಮ ಮತ್ತು ಚಂಪಾ ಭದ್ರನ ಮನೆ ಹತ್ರ ಕುತ್ಕೊಂಡು, ಲೋ ಭದ್ರ ನನ್ನ ಮಗನ ಮಗನೇ ಭದ್ರ ಅಂತ ಹೇಳಿ 100 ಸಲ ಕರಿತಾ ಇರ್ತಾರೆ. ಬಂದ ತಕ್ಷಣ ಭದ್ರ, ಯಾಕೆ ಕಾಗೆ ಮುದುಕಿ ಕಾಕ ಅಂತ ಬಡ್ಕೊತಾ ಇದೆಯಾ, ಏನೋ ಎಂಡ್ರಿಗೆ ಸೀರೆ ಉಡಿಸ್ತಿದ್ಯೇನೋ, ಅದಕ್ಕೆ ನನ್ನಿಂದ ತೊಂದರೆ ಆಯ್ತೇನೋ ಅಂತ ಹೇಳಿ ಅಜ್ಜಮ್ಮ ಹೇಳ್ತಾಳೆ. ಅದಕ್ಕೆ ಭದ್ರ, ಎಲ್ಲ ನಿಂದೆ ನಾಟಕ ಬಿಡು, ನನಗೆಲ್ಲ ಗೊತ್ತು, ಅವತ್ತು ಚಂಪನ್ನ ಕರೆದಿದ್ದಕ್ಕೆ ರೆಡಿ ಮಾಡೋಕ್ಕೆ ಅಂತ ಹೇಳಿ ಕರೆದಿದ್ದಕ್ಕೆ ಏನೂ ಗೊತ್ತಿಲ್ಲದೆ ಇರೋಂಗೆ ಕೇಳಿಸ್ದೇ ಇರೋಂಗೆ ನಿಂತ್ಬಿಟ್ಟಿದ್ಲು, ಎಲ್ಲ ನಿಂದೆ ಕಲಾಮತ್ತು ಅಂತ ನನಗೆ ಗೊತ್ತು ಅಂತ ಹೇಳಿ ಭದ್ರ ಹೇಳ್ತಾನೆ. ಅದಕ್ಕೆ ಚಂಪಾ, ಇಲ್ಲ ಬಾವ, ನನಗೆ ಗೊತ್ತೇ ಆಗಲಿಲ್ಲ ನೀವು ಬಂದಿದ್ದು ಅಂತ ಹೇಳಿ ಹೇಳ್ತಾಳೆ.
ಇನ್ನು ಅಜ್ಜಮ್ಮ ಏನೋ ಲೇಟ್ ಆಗ್ತೈತೆ ಕ್ಯಾಂಪು ಅಂತ ಹೇಳಿದ್ರಲ್ಲ, ಬೇಗ ಬಾ, ನಿನ್ನ ಹೆಂಡ್ತಿಗೆ ಸೀರೆ ಉಡಿಸಿ ತಲೆ ಬಾಚಿ ಸಿದ್ಧ ಮಾಡು, ಬೇಗ ಬಾ ಬೇಗ ಬಾ ಅಂತ ಹೇಳಿ ಭದ್ರನಿಗೆ ಅಜ್ಜಮ್ಮ ಹೇಳ್ತಾಳೆ. ಬ್ಯಾಡ ಮುದುಕಿ, ನೀನು ಜಾಸ್ತಿ ಆಯಿತು ಅಂತ ಹೇಳಿ ಹೇಳ್ತಿರ್ತಾನೆ. ಅಷ್ಟರಲ್ಲಿ ವ್ಯಾನ್ ಹೋಗುವಂಥ ಗಾಡಿ ಬರುತ್ತೆ. ಸರಿ ಬಂತು ಗಾಡಿ, ಬೇಗ ರೆಡಿಯಾಗಿ ಅಂತ ಹೇಳಿ ಅಜ್ಜಮ್ಮ ಹೊರಡ್ತಾಳೆ. ಇನ್ನು ಮನೆಯವರೆಲ್ಲ ಬಂದು ಕಾಯ್ತಾ ಇದ್ದಾರೆ. ಅಜ್ಜಮ್ಮ ಶಿವರಾಮೇಗೌಡನ ಹತ್ರ ಗಾಡಿ ಪೂಜೆ ಮಾಡಿ ಹೊರಡೋದಕ್ಕೆ ಹೇಳ್ತಾಳೆ. ಇನ್ನು ವಿನಂತಿ ಮತ್ತು ಸಾವಿತ್ರಿ ಈಶ್ವರಿಗೆ ಗೋಳಾಕತ್ತಾ ಇದ್ದಾರೆ ಚೇಷ್ಟೆ ಮಾಡಿಕೊಂಡು. ಇನ್ನು ಚಿತ್ರ ಅಪ್ಪ ಏನು ಮಾತೇ ಆಡ್ತಾ ಇಲ್ಲ ಅಂತ ಹೇಳಿ ಕಾಯ್ತಾ ಕೂತಿದ್ದಾಳೆ. ಇನ್ನು ಗೋವಿಂದ ಶಿವರಾಮೇಗೌಡನ ಹತ್ರ ಈಶ್ವರಿನೂ ಚಿತ್ರನೂ ನಿನ್ನ ಜೊತೆನೇ ಬರೋದಕ್ಕೆ ಹೊರಟಿದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ಶಿವರಾಮೇಗೌಡ, ಅವರು ತಪ್ಪು ಮಾಡವ್ರೆ ಅಂತ ಚೆನ್ನಾಗಿ ಗೊತ್ತು ಅಣ್ಣ, ಆದರೆ ಅವ್ರನ್ನ ಹಟ್ಟಿ ಒಳಗಡೆ ಸೇರ್ಸೋದು ಬೇಡ. ಏನೋ ಕುಟುಂಬದ ಜೊತೆ ಅವರು ಹೊರಡಬೇಕು ಅಂತ ಸಾನೇ ಆಸೆ ಪಡ್ತಾವ್ರೆ, ಅದಕ್ಕೆ ಕೇಳಿದೆ ಅಣ್ಣ ಅಂತ ಹೇಳಿ ಗೋವಿಂದ ಹೇಳಿದಕ್ಕೆ ಅದಕ್ಕೆ ಸಾವಿತ್ರಿ, ಅಲ್ಲ ಅಣ್ಣ, ತಪ್ಪು ಮಾಡವ್ರೆ ಅಂತ ಆಚೆ ಹಾಕಿದ್ದಾರೆ ಅಂತ ಹೇಳಿದ್ಮೇಲೆ ಅವ್ರು ನಮ್ಮ ಜೊತೆ ಹೆಂಗೆ ಬರೋಕ್ಕಾಗೋದು ಅಂತ ಹೇಳಿದಕ್ಕೆ ಗೋವಿಂದ, ನಾನು ಮಾತಾಡ್ತಾ ಇರೋದು ಅಣ್ಣನ ಜೊತೆ, ಅಣ್ಣ ಮಾತಾಡಬೇಕು, ನೀನು ಸುಮ್ಮನೆ ಇರು ಅಂತ ಹೇಳಿ ಗೋವಿಂದ ಸಾವಿತ್ರಿ ಬಾಯಿನ ಮುಚ್ಚಿಸ್ತಾನೆ. ಸರಿ, ಅವರು ನಿಮ್ಮ ತಂಟೆಗೆ ಬರ್ದಿರಂಗೆ ಒಂದು ಮೂಲೆಯಲ್ಲಿ ಇದ್ದು ಬರೋ ಥರ ನಾನು ಅವ್ರಿಗೆ ಹೇಳ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಗೋವಿಂದ, ಸರಿ ಅವ್ರಿಗೂ ಗಾಡಿ ಹತ್ತ ಕೇಳು ಅಂತ ಹೇಳ್ತಾರೆ. ಇನ್ನು ಗೋವಿಂದ ಹೊರಡ್ತಾ ಇಲ್ಲ. ಅವರೆಲ್ಲ ಹೊರಟ ಮೇಲೆ ಅವ್ರಿಗೆ ಯಾವ ವಿಘ್ನನೂ ಆಗದಿರಂಗೆ ನೋಡ್ಕೊಳಮ್ಮ ಅಂತ ಹೇಳಿ ದೇವ್ರ ಹತ್ರ ಕೇಳ್ಕೊತಾನೆ. ಇನ್ನು ಕ್ಯಾಂಪ್ ಇರೋ ಜಾಗಕ್ಕೆ ಎಲ್ಲರೂ ಸಹ ಬಂದು ರೀಚ್ ಆಗ್ತಾರೆ. ಇನ್ನು ಉದ್ಘಾಟನೆ ಎಲ್ಲ ಶಿವರಾಮೇಗೌಡನ ಹತ್ರನೇ ವೆಲ್ಕಮ್ ಮಾಡಿಸ್ತಾರೆ. ಟೀಚರು ವಿದ್ಯಂಗೆ ಈ ಬ್ಯಾಂಡ್ ಹಾಕೊಂಡ್ರೆ ನೀನು ಯಾರ ಸಹಾಯ ಇಲ್ಲದೇನೆ ನಡಿಬೋದು ಅಂತ ಹೇಳಿ ಕೊಡ್ತಾರೆ. ಅದಕ್ಕೆ ಅವಳ ಫ್ರೆಂಡು ಸಹಾಯ ಮಾಡ್ತೀನಿ ಕಾಲಿಗೆ ಹಾಕೋದಕ್ಕೆ ಅಂತ ಹೇಳಿ ಕಾಲಿಗೆ ಹಾಕ್ತಿದ್ದಾಳೆ. ಇನ್ನು ಕಾಲಿಗೆ ಹಾಕುವಾಗ ಭದ್ರನು ಪಕ್ಕ ಕೂತಿರ್ತಾನಲ್ಲ, ಅವನು ಸಹ ಸಹಾಯ ಮಾಡ್ತಾ ಇದ್ದಾನೆ. ಇದು ಪ್ರೀತಿಯಿಂದ ಮಾಡ್ತಾ ಇರೋ ಸಹಾಯನೋ ಅಥವಾ ಕೋಪದಿಂದ ಮಾಡ್ತಾ ಇರೋ ಸಹಾಯನೋ ಗೊತ್ತಿಲ್ಲ. ವಿದ್ಯಾ ಹಾಕೊಂಡು ಓಡಾಡಿ ನೋಡ್ತಾ ಇದ್ದಾಳೆ ಕಂಫರ್ಟೇಬಲ್ ಆಗಿದೆಯೋ ಇಲ್ವೋ ಅಂತ ಹೇಳಿ. ಇನ್ನು ವಿದ್ಯಾ ಓಡಾಡಿ ನೋಡಿದ್ಲೆಲ್ಲ ಕಂಫರ್ಟೇಬಲ್ ಆಗಿದೆ ಅಂತ ಗೊತ್ತಾಯಿತು. ಇನ್ನು ದೇವ್ರ ಹತ್ರ ಕೈ ಮುಗಿದು ಕೇಳ್ಕೊತಾನೆ, ಇನ್ನು ಈ ಕುಳ್ಮುಟೆನ ಎತ್ಕೊಂಡು ಓಡಾಡೋದ್ರಿಂದ ಮುಕ್ತಿ ಕೊಡಿಸ್ತಲ್ಲ ದೇವ್ರೆ, ಥ್ಯಾಂಕ್ ಯು ದೇವ್ರೆ ಅಂತ ಹೇಳಿ ದೇವ್ರ ಹತ್ರ ಕೇಳ್ಕೊತಾ ಇದ್ದಾನೆ ಭದ್ರ. ಇನ್ನು ಟೀಚರು ಶಿವರಾಮೇಗೌಡನಿಗೆ ಸ್ವಾಗತನ ಕೋರ್ತಾರೆ. ಇನ್ನು ಶಿವರಾಮೇಗೌಡ ಮಾತಾಡ್ತಾರೆ, ಇನ್ನು ಇಲ್ಲೆಲ್ಲರಿಗೂ ಬಂದಿರೋರ್ಗು ನಮಸ್ಕಾರ. ಈ ಥರ ಕ್ಯಾಂಪ್ಗಳು ಮಾಡೋದ್ರಿಂದ ಎಲ್ಲರಿಗೂ ಉಪಯೋಗ ಆಗುತ್ತೆ. ಇನ್ನು ಎಲ್ಲರೂ ಸಹ ಸ್ಟೂಡೆಂಟ್ಗಳು ಇದನ್ನು ಉಪಯೋಗ ಮಾಡ್ಕೋಬೇಕು. ಇದರಿಂದ ಮುಂದಕ್ಕೆ ಅವರು ಸಹ ಡಾಕ್ಟರ್ ಆದಮೇಲೆ ಈ ರೀತಿ ಅವರು ಉಚಿತವಾಗಿ ಎಲ್ಲರಿಗೂ ಸೇವೆನ ಸಲ್ಲಿಸಬೇಕು. ಇನ್ನು ನಾವು ಸಹ ಇಲ್ಲಿ ಬ್ಲಡ್ನ ಡೊನೇಟ್ ಮಾಡ್ತೀವಿ, ಬೇರೆಯವರು ಸಹ ಈ ಕ್ಯಾಂಪ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ಭಾಷಣ ಮಾಡ್ತಿದ್ದಾರೆ. ನಾವು ಬ್ಲಡ್ನ ಕೊಡ್ತೀವಿ ಅಂದ ತಕ್ಷಣ ನಾವು ಕುಟುಂಬದವರೆಲ್ಲ ಬ್ಲಡ್ನ ಡೊನೇಟ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಸಾವಿತ್ರಿ, ವಿನಂತಿ, ಈಶ್ವರಿ, ಚಿತ್ರ ಇವರೆಲ್ಲರಿಗೂ ಮುಖದಲ್ಲಿ ಬೇಜಾರಂತೂ ಆಯಿತು. ನಾವು ಕೊಡಬೇಕಾ ಅಂತ ಹೇಳಿ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ.